ಹಲೋ ಇಂಟ್ರೋವರ್ಟ್ಸ್. ಇವತ್ತಿನ ಟಾಪಿಕ್ ನಿಮಗೋಸ್ಕರನೇ. ಕೆಲವೊಂದು ವಿಷಯ ಹೇಳ್ತೀನಿ, ರಿಲೇಟ್ ಆಗುತ್ತಾ ನೋಡಿ. ಶಾಲೆಯಲ್ಲಿ ಅಥವಾ ಆಫೀಸ್ನಲ್ಲಿ ಯಾರಾದ್ರೂ ಇಷ್ಟ ಆದ್ರೆ ಅವರ ಹತ್ರ ಹೋಗಿ ಮಾತಾಡೋಕೆ ಆಗಲ್ಲ. ಟೀಚರ್ಸ್ ಅಥವಾ ಬಾಸ್ ಹತ್ರ ಏನಾದ್ರೂ ಮುಖ್ಯವಾದ ಡೌಟ್ ಕೇಳಬೇಕು ಅಂದ್ರೂ ಹಿಂದೆ ಮುಂದೆ ನೋಡ್ತೀರಾ. ಯಾವುದಾದ್ರೂ ಪಾರ್ಟಿಗೆ ಇನ್ವೈಟ್ ಬಂದ್ರೆ ಹೋಗಲ್ಲ. ಒಂದು ವೇಳೆ ಹೋದ್ರೂ ಎಲ್ಲರೂ ಒಟ್ಟಿಗೆ ಸೇರಿ ನಗ್ತಾ ಇದ್ರೆ ನೀವು ಮಾತ್ರ ಒಂದು ಮೂಲೆಯಲ್ಲಿ ಒಂಟಿಯಾಗಿ ಕೂತಿರ್ತೀರಾ. ಯಾಕಂದ್ರೆ ನಿಮಗೆ ಜಾಸ್ತಿ ಮಾತಾಡೋಕೆ ಇಷ್ಟ ಆಗಲ್ಲ. ತುಂಬಾ ಹೊತ್ತು ಮಾತಾಡಿದ್ರೆ ನಿಮ್ಮ ಒಳಗಿರೋ ಎನರ್ಜಿ ಡ್ರೈನ್ ಆದಾಗೆ ಆಗುತ್ತೆ ಅಲ್ವಾ. ನನಗೆ ಗೊತ್ತು, ನಾನಿಲ್ಲಿ ತುಂಬಾನೇ ರಿಲೇಟೇಬಲ್ ಆದ ಸತ್ಯ ಹೇಳಿದ್ದೀನಿ. ಈ ಪ್ರಪಂಚದಲ್ಲಿ ಜಾಸ್ತಿ ಕೂಗಾಡೋರಿಗೆ, ಜಾಸ್ತಿ ಮಾತಾಡೋರಿಗೆ ಬೆಲೆ ಹೆಚ್ಚು ಅಂತ ನೀವಂದುಕೊಂಡಿರಬಹುದು. ಆದರೆ ಇಂಟ್ರೋವರ್ಟ್ಸ್ ಹತ್ರ ಒಂದು ಸೀಕ್ರೆಟ್ ಪವರ್ ಇದೆ. ಈ ಪವರ್ ಯೂಸ್ ಮಾಡಿಕೊಂಡರೆ ನೀವು ಕೂಡ ಎಲ್ಲರ ನೆಚ್ಚಿನ ನಾಯಕರಾಗಬಹುದು. ವಿಡಿಯೋ ಕೊನೆವರೆಗೂ ನೋಡಿ. ಆ ಘೋಸ್ಟ್ ಮೋಡ್ ಟೆಕ್ನಿಕ್ ಏನು ಅಂತ ನಾನು ಹೇಳ್ತೀನಿ. ಮೊದಲನೆಯದಾಗಿ ಒಂದು ತಪ್ಪು ಕಲ್ಪನೆಯನ್ನ ದೂರ ಮಾಡೋಣ. ಇಂಟ್ರೋವರ್ಟ್ ಅಂದ್ರೆ ನಾಚಿಕೆ ಸ್ವಭಾವ ಅಂತ ಅರ್ಥ ಅಲ್ಲ. ನಾಚಿಕೆ ಅಂದ್ರೆ ಬೇರೆಯವರು ನಮ್ಮನ್ನ ಜಡ್ಜ್ ಮಾಡ್ತಾರೆ ಅನ್ನೋ ಭಯ. ಆದರೆ ಇಂಟ್ರೋವರ್ಷನ್ ಅಂದ್ರೆ ನಮಗೆ ಜಾಸ್ತಿ ಗದ್ದಲ, ಗುಂಪು ಮತ್ತು ಸದಾ ಮಾತಾಡ್ತಿರೋದು ಇಷ್ಟ ಆಗಲ್ಲ. ಸೈನ್ಸ್ ಪ್ರಕಾರ ನಮ್ಮ ಬ್ರೈನ್ ಡೋಪಮೈನ್ ಅನ್ನೋ ಕೆಮಿಕಲ್ಗೆ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ. ಅದಕ್ಕೆ ನಮಗೆ ಶಾಂತಿ ಮತ್ತು ಒಂಟಿತನ ಇಷ್ಟ. ಆದರೆ ನಮ್ಮ ಮೆದುಳಿನ ಫ್ರಂಟಲ್ ಲೋಬ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಇದರರ್ಥ ಏನು ಗೊತ್ತಾ? ನಾವು ಅತ್ಯುತ್ತಮ ಡೀಪ್ ಥಿಂಕರ್ಸ್. ನಾವು ಸುಮ್ಮನೆ ಕೂತಿರಲ್ಲ. ನಮ್ಮ ತಲೆಯಲ್ಲಿ ಪ್ರಪಂಚವನ್ನೇ ಬದಲಾಯಿಸುವ ಐಡಿಯಾಗಳು ಓಡುತ್ತಿರುತ್ತವೆ. ಒಬ್ಬ ಲೀಡರ್ ಅಂದ್ರೆ ಸದಾ ಸ್ಟೇಜ್ ಮೇಲೆ ಕೂಗಾಡೋರು ಅಂತ ಅನ್ಕೊಂಡಿದ್ದೀರಾ? ಹಾರ್ವರ್ಡ್ ರಿಸರ್ಚ್ ಪ್ರಕಾರ ಇಂಟ್ರೋವರ್ಟ್ ಲೀಡರ್ಸ್ ಇರುವ ಟೀಮ್ 28% ಹೆಚ್ಚು ಪ್ರೊಡಕ್ಟಿವ್ ಆಗಿರುತ್ತೆ. ಯಾಕೆ? ಯಾಕಂದ್ರೆ ಇಂಟ್ರೋವರ್ಟ್ಸ್ ಉತ್ತಮ ಕೇಳುಗರು. ಅವರು ಬೇರೆಯವರ ಮಾತನ್ನ ಗಮನವಿಟ್ಟು ಕೇಳಿಸ್ಕೊತಾರೆ ಮತ್ತು ಅದಕ್ಕೆ ಬೆಲೆ ಕೊಡ್ತಾರೆ. ಇತಿಹಾಸ ನೋಡಿ. ಮಹಾತ್ಮ ಗಾಂಧೀಜಿಯವರು ಕರುಳು ಸೀಳುವಂತೆ ಕೂಗಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲಿಲ್ಲ. ಅವರ ಸೈಲೆನ್ಸ್ ಮತ್ತು ತಾಳ್ಮೆಯಲ್ಲಿ ಪವರ್ ಇತ್ತು. ಅಮೆರಿಕಾದ ಅಧ್ಯಕ್ಷ ಅಬ್ರಹಂ ಲಿಂಕನ್, ಮೈಕ್ರೋಸಾಫ್ಟ್ನ ಬಿಲ್ ಗೇಟ್ಸ್, ಇವರೆಲ್ಲರೂ ಇಂಟ್ರೋವರ್ಟ್ಸ್. ಅವರು ಜಾಸ್ತಿ ಮಾತಾಡ್ತಿರಲಿಲ್ಲ, ಆದರೆ ಅವರು ತಗೋತಿದ್ದ ನಿರ್ಧಾರಗಳು ಪ್ರಪಂಚವನ್ನೇ ಬದಲಾಯಿಸಿದವು. ಹಾಗಾದರೆ ಈ ಮಾಡರ್ನ್ ಪ್ರಪಂಚದಲ್ಲಿ ಇಂಟ್ರೋವರ್ಟ್ಸ್ ಗೆಲ್ಲಬೇಕು ಅಂದ್ರೆ ಏನು ಮಾಡಬೇಕು? ಈ 5 ರೂಲ್ಸ್ ಫಾಲೋ ಮಾಡಿ. 1. ಮೀ ಟೈಮ್ ಕೊಡಿ. ದಿನಕ್ಕೆ 15ರಿಂದ 30 ನಿಮಿಷ ಫೋನ್, ಲ್ಯಾಪ್ಟಾಪ್ ದೂರ ಇಟ್ಟು ಒಂಟಿಯಾಗಿ ಕಳೆಯಿರಿ. ನಿಮ್ಮ ಯೋಚನೆಗಳಿಗೆ ಶಕ್ತಿ ತುಂಬಿ. 2. ಸೈಲೆಂಟ್ ನೆಟ್ವರ್ಕಿಂಗ್. ನೀವು ಎಲ್ಲರ ಜೊತೆ ಕೂಗಾಡಿ ಮಾತಾಡಬೇಕಾಗಿಲ್ಲ, ಆದರೆ ಮುಖ್ಯವಾದ ವ್ಯಕ್ತಿಗಳ ಜೊತೆ ಒಬ್ಬರಿಗೊಬ್ಬರು ಮಾತಾಡಿ ಕನೆಕ್ಷನ್ ಬೆಳೆಸಿ. 3. ನಿಮ್ಮ ಐಡಿಯಾಗಳನ್ನ ಬರೆಯಿರಿ. ನಿಮ್ಮ ತಲೆಯಲ್ಲಿ ಬರೋ ಅದ್ಭುತ ಐಡಿಯಾಗಳನ್ನ ಪುಸ್ತಕದಲ್ಲಿ ಬರೆಯೋ ಅಭ್ಯಾಸ ಮಾಡಿಕೊಳ್ಳಿ. 4. ಆಕ್ಟ್ ಮಾಡೋದು ಕಲಿಯಿರಿ. ಮೀಟಿಂಗ್ ಅಥವಾ ಪ್ರೆಸೆಂಟೇಷನ್ ಇದ್ದಾಗ ಮಾತ್ರ ನಿಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ಬಂದು ಫುಲ್ ಕಾನ್ಫಿಡೆಂಟ್ ಆಗಿ ಎಕ್ಸ್ಟ್ರೋವರ್ಟ್ ತರ ಆಕ್ಟ್ ಮಾಡಿ. ಅದು ಮುಗಿದ ಮೇಲೆ ಮತ್ತೆ ನಿಮ್ಮ ಶಾಂತ ಸ್ವಭಾವಕ್ಕೆ ಮರಳಿ. 5. ಗ್ರೂಮಿಂಗ್ ಮತ್ತು ಫಿಟ್ನೆಸ್. ನೀವು ನಿಮ್ಮನ್ನ ಫಿಟ್ ಆಗಿ ಇಟ್ಟುಕೊಂಡಾಗ, ಒಳ್ಳೆ ಬಟ್ಟೆ ಹಾಕಿದಾಗ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಆಗ ಜನತಾವಾಗಿಯೇ ನಿಮ್ಮ ಬಳಿ ಬಂದು ಮಾತಾಡುತ್ತಾರೆ. ಕೊನೆಯದಾಗಿ ಒಂದೇ ಮಾತು, ಇಂಟ್ರೋವರ್ಟ್ ಆಗಿರೋದು ಯಾವುದೇ ಕಾರಣಕ್ಕೂ ವೀಕ್ನೆಸ್ ಅಲ್ಲ, ಅದು ನಿಮ್ಮ ಅತಿ ದೊಡ್ಡ ಸ್ಟ್ರೆಂತ್. ಈ ಪ್ರಪಂಚಕ್ಕೆ ಕೂಗಾಡೋರ ಜೊತೆಗೆ ನಿಮ್ಮಂಥ ಯೋಚನೆ ಮಾಡೋರ ಅಗತ್ಯವೂ ತುಂಬಾನೇ ಇದೆ. ನೀವು ಕೂಡ ಪ್ರೌಡ್ ಇಂಟ್ರೋವರ್ಟ್ ಆಗಿದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಇಂಟ್ರೋವರ್ಟ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.